ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ನಾವು ಈ ದಿವಸ ಯಾಜಕ ಕಾಂಡದಲ್ಲಿರ್ತಕ್ಕಂಥ ಯಜ್ಞಗಳನ್ನ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಕ್ರಿಸ್ತನು ಯಾವ ರೀತಿಯಲ್ಲಿ ಆತನು ಕೂಡ ಯಜ್ಞವಾಗಿದ್ದಾನೆ ಎಂಬಂಥ ಸತ್ಯವನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಆತ ಸರ್ವಾಂಗ ಹೋಮ ಬಲಿಯಾದನು, ಅದಾದ ನಂತರ ಆತ ಧಾನ್ಯ ನೈವೇದ್ಯ ಬಲಿಯಾದನು, ಅದಾದ ನಂತರ ಆತ ಸಮಾಧಾನ ಯಜ್ಞವಾಗಿ ಬಲಿಯಾದನು. ಈಗ ನಾವು ಕಲೀಲಿಕ್ಕಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಆತನು ಪಾಪ ಪಶ್ಚಾತ್ತಾಪ ಬಲಿಯಾಗಿ, ಆತನು ದೋಷ ಪರಿಹಾರಕ ಬಲಿಯಾಗಿ ಬಲಿಯಾದನು ಅನ್ನುವಂಥದ್ದನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಯಾಜಕ ಕಾಂಡ 4ನೇ ಅಧ್ಯಾಯವನ್ನು ನಾವು ಈ ಸಮಯದಲ್ಲಿ ತೆಗೆದುಕೊಳ್ಳೋಣ. ನಾವೆಲ್ಲರೂ ಸೇರಿ ಓದೋಣ. 1ನೇ ವಾಕ್ಯದಿಂದ, ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲ್ಯರ ಸಂಗಡ ಮಾತನಾಡಿ ಹೇಳಬೇಕಾದುದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ, ಅಭಿಷಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನೂ ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಓರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಅವನು ಆ ಓರಿಯನ್ನು ಯೆಹೋವನ ಸನ್ನಿಧಿಗೆ ದೇವದರ್ಶನದ ಗುಡಾರದ ಬಾಗಿಲಿಗೆ ತಂದು ಅದರ ತಲೆಯ ಮೇಲೆ ಕೈಯನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಕ್ತ ಯಾಜಕನು ಆ ಓರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದೊಳಗೆ ಬಂದು ಅದರಲ್ಲಿ ಬೆರಳನ್ನು ಅದ್ದಿ ಮಹಾ ಪವಿತ್ರ ಸ್ಥಾನದ ಮುಂದಣ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮುಕಿಸಬೇಕು. ಆಗ ಯಾಜಕನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಪರಿಮಳ ಧೂಪವೇದಿಯ ಕೊಂಬುಗಳಿಗೆ ಆ ರಕ್ತವನ್ನು ಹಚ್ಚಿ ಓರಿಯ ಮಿಕ್ಕ ರಕ್ತವನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿ ಸರ್ವಾಂಗ ಹೋಮ ಮಾಡುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಆ ದೋಷ ಪರಿಹಾರಕ ಯಜ್ಞದ ಓರಿಯ ಕೊಬ್ಬನ್ನೆಲ್ಲ, ಅಂದರೆ ಒಪೆಯನ್ನು, ಕರುಳನ್ನು, ಮೇಲಣ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದ ಹತ್ತಿರ ಇರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು, ಅದನ್ನೆಲ್ಲ ಸಮಾಧಾನ ಯಜ್ಞದ ಓರಿಯಲ್ಲಿ ಪ್ರತ್ಯೇಕಿಸಿದಂತೆಯೇ ಇದರಲ್ಲಿಯೂ ಪ್ರತ್ಯೇಕಿಸಿ ಸರ್ವಾಂಗ ಹೋಮ ವೇದಿಯ ಮೇಲೆ ಹೋಮ ಮಾಡಬೇಕು. ಆ ಓರಿಯಲ್ಲಿ ಮಿಕ್ಕಾದದ್ದನ್ನೆಲ್ಲ, ಅಂದರೆ ಅದರ ಚರ್ಮ, ಮಾಂಸ, ತಲೆ, ಕಾಲುಗಳು, ಕರುಳುಗಳಲ್ಲಿರುವ ಕಲ್ಮಶ, ಇವುಗಳನ್ನೆಲ್ಲ ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕಟ್ಟಿಗೆಯ ಮೇಲಿರಿಸಿ ಬೆಂಕಿಯಲ್ಲಿ ಸುಡಿಸಬೇಕು. ಬೂದಿಯನ್ನು ಹಾಕುವ ಸ್ಥಳದಲ್ಲೇ ಅದನ್ನು ಸುಡಿಸಬೇಕು. ಮತ್ತೆ ಮುಂದೆ 13ನೇ ವಾಕ್ಯದಿಂದ ನಾವು ನೋಡುವಂಥದ್ದು, ಇಸ್ರಾಯೇಲ್ಯರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ ಅವ್ರು ಮಾಡ್ತಕ್ಕಂಥ ಯಜ್ಞದ ಕ್ರಮ. ಇಲ್ಲ ನೋಡುವಂಥ ವಿಷಯ, ದೋಷ ಪರಿಹಾರಕ ಯಜ್ಞದ ಕ್ರಮ. ಇಲ್ಲಿ ಯಾರೇ ದೋಷಿಗಳಾಗಿದ್ದರೂ ಸಹ ಅವರು ಯಜ್ಞವನ್ನ ಸಮರ್ಪಿಸಬೇಕಾಗುತ್ತೆ. ಅವ್ರು ತರುವಂಥ ಬಲಿ ಎಂಥದ್ದಾಗಬೇಕಂತ ಹೇಳಿದ್ರೆ, ಅವರು ಪೂರ್ಣಾಂಗವಾದ ಒಂದು ಓರಿಯನ್ನು ತರಬೇಕು, ಅದನ್ನು ತಂದು ಸಮರ್ಪಿಸಬೇಕು. ಅದನ್ನು ತಂದು ಯೆಹೋವನ ದೇವದರ್ಶನದ ಗುಡಾರದ ಮುಂದೆಯೇ ಅದನ್ನು ವಧಿಸಬೇಕು. ಅದರ ರಕ್ತವನ್ನ, ಇಲ್ಲಿ ವ್ಯತ್ಯಾಸವಾಗಿದೆ, ಅದರ ರಕ್ತವನ್ನ ಗುಡಾರದ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂತಹ ಆ ಒಂದು ಗುಡಾರದ ಪರದೆಯ ಮುಂದೆ 7 ಸಾರಿ ಚಿಮುಕಿಸಬೇಕು ಅಂತ ಇದೆ. ಮತ್ತು ಈ ಒಂದು ವಧಿಸಲ್ಪಟ್ಟಂತ ಓರಿಯ ಒಳಗಿರ್ತಕ್ಕಂಥ ಎಲ್ಲ ರೀತಿಯಾದ ಒಪೆ, ಕರುಳು ಮತ್ತು ಕಾಳಿಜ ಮತ್ತು ಅದರ ಕೆಲವು ಸಂಗತಿಗಳನ್ನೆಲ್ಲವನ್ನ ಅದನ್ನ ಯಾವ ರೀತಿಯಲ್ಲಿ ಸಮಾಧಾನಕ ಯಜ್ಞದಲ್ಲಿ ಸಮರ್ಪಿಸಿದ್ರೋ ಅದೇ ರೀತಿಯಲ್ಲಿಯೇ ಇಲ್ಲಿಯೂ ಕೂಡ ಸರ್ವಾಂಗ ಹೋಮವನ್ನ ಮಾಡಿಬಿಡಬೇಕು. ಎಲ್ಲಿ ಹೋಮ ಮಾಡ್ತಾರೋ ಅದೇ ಜಾಗದಲ್ಲಿ ಅದನ್ನು ತೆಗೆದು ಹೋಮ ಮಾಡಿಬಿಡಬೇಕು, ಸುಟ್ಟು ಬಿಡಬೇಕು ಅಂತಿದೆ. ಆದರೆ ಅದರ ಮಾಂಸ, ಚರ್ಮ, ಈಗ ಇದರಲ್ಲಿ ಸಮಾಧಾನದ ಯಜ್ಞದಲ್ಲಿ ಯಾವ ರೀತಿಯಲ್ಲಿ ತಿಂದ್ರೋ ಆ ರೀತಿಯಲ್ಲಿ ಇದರಲ್ಲಿ ತಿನ್ನಲಿಕ್ಕೆ ಅಧಿಕಾರ ಇಲ್ಲ. ಇದನ್ನ ಅವ್ರು ಏನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಇದನ್ನ ಪರಿಪೂರ್ಣವಾಗಿ ಬೂದಿ ಹಾಕುವ ಜಾಗದಲ್ಲಿ ಇದನ್ನ ಹಾಕಿ ಸುಡಿಸಿ ಬಿಡಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಸೊ ಪ್ರಿಯರು, ಇಲ್ಲಿ ನೋಡುವಂತ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಯಾಜಕನೇ ದೋಷಿಯಾಗಿದ್ರೂ ಕೂಡ ಆತ ದೋಷ ಮಾಡಿದ್ರೆ ತನ್ನ ಜನರ ಆತ ಮಾಡಿದ ಮಾತ್ರ ಅಲ್ಲದೆ ಆತನು ಮಾಡಿ ಜನರೆಲ್ಲರೂ ಅಪರಾಧಕ್ಕೆ ಒಳಪಡುವಂತೆ ಆತ ಮಾಡುವನಾಗಿದ್ದಾನಂತೆ. ಸೊ ಆಗಿರೋದ್ರಿಂದ
ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ, ನಮ್ಮ ಮಹಾಯಾಜಕನು ಆತ ಅಪರಾಧವನ್ನೇ ಮಾಡದವನು, ಆತ ಪಾಪವನ್ನೇ ಮಾಡದವನು, ಆತನು ನಿರ್ದೋಷಿ, ದೋಷವನ್ನೇ ಮಾಡದ ಯಜ್ಞದ ಪಶು ಆತನು. ಆತನು ತನ್ನನ್ನೇ ತಾನು ಸಮರ್ಪಿಸಿಕೊಟ್ಟನು, ಜನರೆಲ್ಲರ ಪಾಪಕ್ಕಾಗಿ ಆತನೇ ಸಮರ್ಪಿಸಿಕೊಟ್ಟನು. ಆತನಿಂದ ನಮಗೆ ನೀತಿವಂತಿಕೆ ಸಿಕ್ಕಿದೆ, ಆತನಿಂದ ನಮಗೆ ಪರಿಶುದ್ಧತೆ ಸಿಕ್ಕಿದೆ. ದೇವರಿಗೆ ಗೊತ್ತಿದೆ ನಾವೆಂಥವರು. ವಾಕ್ಯ ಈ ರೀತಿಯಲ್ಲಿ ಹೇಳ್ತಿದೆ, ಎಲ್ಲಾ ಮನುಷ್ಯರು ಪಾಪವನ್ನು ಮಾಡಿ ದೇವರ ಮಹಿಮೆನ ಕಳಕೊಂಡಿದ್ದಾರೆ, ಪಾಪದ ಸಂಬಳ ಮರಣ ಎಂಬುದಾಗಿ ವಾಕ್ಯ ಹೇಳ್ತದೆ. ಒಬ್ಬನಾದರೂ ನೀತಿವಂತನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಹಾಗಿದ್ರೆ ಪ್ರಿಯರೇ, ದೇವರಿಗೆ ಇದು ತಿಳಿದಿದ್ದರಿಂದ, ಮನುಷ್ಯನು ಹುಟ್ಟಿದಾಗಿನಿಂದಲೇ ಪಾಪಿ ಎಂಬುದು ತಿಳಿದಿದ್ದರಿಂದ ಈಗ ನಾವು ನೋಡ್ತೇವೆ ಆತ ಮತ್ತೆ ನಮಗೆ ಓರಿಗಳನ್ನೋ ಕರುಗಳನ್ನೋ ಸಮರ್ಪಿಸಲಿಕ್ಕೆ ಈಗ ಆತ ನಮಗೆ ಕರೆ ಕೊಟ್ಟಿಲ್ಲ. ಆತನೇ ನಮಗಾಗಿ ಸಮರ್ಪಣೆಯಾಗಿ ಬಿಟ್ಟಿದ್ದಾನೆ. ದೋಷ ಪರಿಹಾರಕ ಯಜ್ಞವಾಗಿ ಯೇಸುವೇ ನಮಗಾಗಿ ಆತ ಸಮರ್ಪಿಸಿಕೊಂಡ. ಆತನ ಎಲ್ಲಿಯೂ ಕೂಡ ದೋಷಿ ಆಗಲಿಲ್ಲ. ಆತನು ಪರಿಪೂರ್ಣವಾಗಿ ನಾವು ನೋಡ್ತೇವೆ ಅಲ್ಲಿ ಬೂದಿ ಸುರಿಯುವ ಜಾಗದಲ್ಲಿ ಆತನ ಆ ಒಂದು ಮಾಂಸವನ್ನ, ಅದರ ಚರ್ಮವನ್ನ, ಮಿಕ್ಕೆಲ್ಲ ಸಂಗತಿಗಳನ್ನ ಸುಡಬೇಕಂತ ಇದೆ. ಹಾಗೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಸಹ ಆ ಒಂದು ದೋಷಿಗಳನ್ನ ಕೊಲ್ಲುವ ಸ್ಥಳದಲ್ಲಿ, ಎಲ್ಲ ದೋಷಿಗಳನ್ನ, ಪಾಪಿಗಳನ್ನ, ದ್ರೋಹಿಗಳನ್ನ ಕೊಲ್ಲುವ ಜಾಗದಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಿ ಅವರು ಬಲಿ ಕೊಡೋದನ್ನು ನಾವು ಕಾಣ್ತೇವೆ. ಗೊಲ್ಗತ್ತಾ ಎಂಬುದಾಗಿ ಹೇಳುವುದಾದ್ರೆ ಅದು ಒಂದು ಎಲ್ಲ ಬುರುಡೆಗಳ ಮೂಳೆಗಳು ಇರ್ತಕ್ಕಂತಹ ಸ್ಥಳ. ಗೊಲ್ಗತ್ತಾ ಅಂತ ಹೇಳಿದ್ರೆ ಮೂಳೆಗಳು ಕೂಡಿದಂತಹ ಸ್ಥಳ. ಯಾಕಲ್ಲಿ ಮೂಳೆಗಳಿದೆ ಅಂದ್ರೆ ಅನೇಕ ಕೈದಿಗಳನ್ನ, ಅನೇಕ ದೇಶದ್ರೋಹಿಗಳನ್ನ, ಪಾಪಿಗಳನ್ನ, ದೋಷಿಗಳನ್ನ ಅಲ್ಲಿ ಕೊಲ್ಲುವುದು ಸಹಜ. ಶಿಲುಬೆಯಲ್ಲಿ ಹಾಕಿ ಅವ್ರನ್ನ ಅಲ್ಲೇ ಬಿಟ್ಟು ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಹದ್ದುಗಳು, ನರಿಗಳು, ಕಾಗೆಗಳು ಬಂದು ಅವ್ರನ್ನ ಕಿತ್ತು ತಿಂದು ಆ ಮೂಳೆಗಳು ಅಲ್ಲೇ ಬಿದ್ದಿರುತ್ತವೆ. ಅವರ ಶಿಲುಬೆಯಿಂದ ಇಳಿಸುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಶರೀರ ಮಾತ್ರ ಇಳಿಸಲ್ಪಡ್ತದೆ. ಅಲ್ಲಿರ್ತಕ್ಕಂಥ ಕಳ್ಳರ ಶರೀರ ಇಳಿಸಲ್ಪಡ್ತದೆ. ಕಾರಣ ಯೇಸು ನಿರ್ದೋಷಿಯಾಗಿದ್ದನು. ಆತ ಪಾಪವನ್ನೇ ಮಾಡಲಿಲ್ಲ. ಆತ ದೇವರಿಗೆ ಪ್ರಿಯನಾಗಿದ್ದನು. ಸೊ ಇಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಮಹಾಯಾಜಕ ನಿರ್ದೋಷಿಯಾಗಿದ್ದರೂ ಸಹ ನಮ್ಮ ದೋಷಗಳನ್ನ ತನ್ನ ಮೇಲೆ ತೆಗೆದುಕೊಂಡು ತನ್ನನ್ನೇ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟನು. ಆತ ಸತ್ತ ಮೇಲೆ ನಾವು ನೋಡ್ತೇವೆ ರಕ್ತವನ್ನು ತಂದೆ ಮುಂದೆ ತೆಗೆದುಕೊಂಡು ಹೋಗ್ತಾನೆ. ರಕ್ತವನ್ನು ತಂದೆ ಮುಂದೆ ತೆಗೆದುಕೊಂಡು ಹೋಗಿ ಆತನು ತಂದೆಯ ಮುಂದೆ ಅದನ್ನ 7 ಬಾರಿ ಪ್ರೋಕ್ಷಿಸಿದ್ದಾನೆ. ಈ ವಾಕ್ಯದ ಪ್ರಕಾರವಾಗಿ ಆತನು ತಂದೆಯ ಮುಂದೆ ರಕ್ತವನ್ನು ತೆಗೆದುಕೊಂಡು ಹೋದ ಅಂತ ನಾವು ನೋಡ್ತೇವೆ. ಈ ಯಾಜಕರು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿಯೇ ಇಲ್ಲಿ ಯೇಸುವು ಕೂಡ ರಕ್ತವನ್ನು ತೆಗೆದುಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಅಲ್ಲಿ ಮರಿಯಳು, ಮಗ್ದಲದ ಮರಿಯಳು ಯೇಸುವನ್ನ ಸಮಾಧಿಯಲ್ಲಿ ಹುಡುಕೊಂಡು ಬಂದಾಗ ಅಲ್ಲಿ ಸಮಾಧಿಯಲ್ಲಿ ಯೇಸು ಇಲ್ಲ, ಎಬ್ಬಿಸಲ್ಪಟ್ಟಿದ್ದಾನೆ ಅನ್ನುವಂಥ ಸುದ್ದಿ ಕೇಳಿದ ಕೂಡಲೇ ಆಕೆ ಅಳುತ್ತಾ ಗೋಳಾಡುತ್ತಾ ನಿಂತಿರುವಂತಹ ಸಂದರ್ಭದಲ್ಲಿ ಯೇಸು ಆಕೆಯ ಹಿಂದೆಯಿಂದ ಬಂದು ಆಕೆಯನ್ನು ಮಾತಾಡಿಸ್ತಾರೆ. ಆಕೆ ತೋಟಗಾರನೋ ಏನೋ ಅಂತ ಹೇಳಿ ಆಕೆ ಅಂದ್ಕೊಂಡು ನನ್ನ ಯೇಸುವನ್ನು ಎಲ್ಲಿಟ್ಟಿದ್ಯಾ ಸ್ವಾಮಿ, ಕೊಡು ಅಂತ ಹೇಳಿ ಕೇಳಿದಾಗ ಆತನೇ ಹೇಳ್ತಾನೆ ಮರಿಯಳೇ ಅಂತ. ಮರಿಯಳು ಆತನ ಮುಟ್ಟುವುದಕ್ಕೆ ಬಂದಾಗ ಯೇಸು ಆಕೆನ ನೋಡಿ ಹೇಳ್ತಾರೆ ಮರಿಯಳೆ, ನನ್ನ ಮುಟ್ಟಬೇಡ, ನಾನು ಇನ್ನೂ ತಂದೆ ಬಳಿಗೆ ಏರಿ ಹೋಗಲಿಲ್ಲ, ನಾನು ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟಿದ್ದೇನೆ, ಈಗ ತಂದೆ ಮುಂದೆ ಏರಿ ಹೋಗಬೇಕಾಗಿದೆ. ಸತ್ತ ಮೇಲೆ ತಂದೆಯ ಮುಂದೆ ಹೋಗಬೇಕಾಗಿದೆ. ಕರ್ತನು ಸಹ ತಂದೆ ಮುಂದೆ ಹೋಗಿ ನಮಗೂ ತಂದೆಗೂ ಮಧ್ಯದಲ್ಲಿದ್ದಂಥ ಆ ದೋಷವನ್ನು ಆತ ನೀಗಿಸಿದ್ದಾನೆ. ಈಗ ನೀನು ಕ್ರಿಸ್ತನಲ್ಲಿ ಇರುವುದಾದರೆ ನೀನು ನಿರ್ದೋಷಿ, ನೀನು ದೋಷಿ ಅಲ್ಲ. ಆತನು ನಮ್ಮ ಕುರಿತಾಗಿ ತಿಳಿದವನಾದ್ದರಿಂದ ಆತನೇ ತನ್ನನ್ನು ತಾನೇ ಸಮರ್ಪಿಸಿಕೊಟ್ಟನು. ಪ್ರಿಯರೇ, ಹಾಗೆ ನಾವು ಮುಂದಿನ ವಿಷಯ ನೋಡ್ಲಿಕ್ಕಿದ್ದೇವೆ. 5ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನೋಡುವಂತಹ ವಿಷಯ ಪ್ರಾಯಶ್ಚಿತ್ತ ಯಜ್ಞ. ಸೊ ಇಲ್ಲಿ ನೋಡ್ತಕ್ಕಂಥ ಒಂದು ವಿಷಯ ಯಾವುದಂತ ಹೇಳಿದ್ರೆ ಪ್ರಾಯಶ್ಚಿತ್ತ ಯಜ್ಞ. ಈ ಪ್ರಾಯಶ್ಚಿತ್ತ ಯಜ್ಞ ಹೇಗೆ ಸಮರ್ಪಿಸಬೇಕಂತೆ 5ನೇ ಅಧ್ಯಾಯ 14ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗ್ರತೆಯಿಂದ ದ್ರೋಹ ಮಾಡಿ ದೋಷಕ್ಕೆ ಒಳಗಾದರೆ ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಎಂಡಿನಲ್ಲಿ ತೆಗೆದುಕೊಂಡು ಒಂದು ಯೆಹೋವನಿಗೆ ಸಮರ್ಪಿಸಬೇಕು.
ಮತ್ತು ತಾನು ಅನ್ಯಾಯವಾಗಿ ಇಟ್ಟುಕೊಂಡಿರುವ ದೇವರ ವಸ್ತುಗಳನ್ನು ಅಲ್ಲದೆ 5ನೇ 1 ಭಾಗವನ್ನು ಹೆಚ್ಚಾಗಿ ಯಾಜಕನಿಗೆ ತಂದು ಕೊಡಬೇಕು. ಅವನು ಪ್ರಾಯಶ್ಚಿತ್ತಕ್ಕಾಗಿ ತಂದ ಟಗರಿನಿಂದ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. ಇಲ್ಲಿ ಹೇಳುವಂಥ ವಿಷಯ, ಅಜಾಗ್ರತೆಯಿಂದ ಯಾರಾದರೂ ದ್ರೋಹ ಮಾಡಿ ದೋಷಕ್ಕೊಳಗಾದರೆ ಅವನೇನು ಮಾಡಬೇಕಂತೆ, ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಯನ್ನು ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕಂತೆ. ಮತ್ತು ಅನ್ಯಾಯವಾಗಿ ಇಟ್ಟುಕೊಂಡಿರತಕ್ಕಂಥ ದೇವರ ವಸ್ತುಗಳನ್ನು ಅಲ್ಲದೆ 5ನೇ 1 ಭಾಗವನ್ನು ಹೆಚ್ಚಾಗಿ ಯಾಜಕನಿಗೆ ತಂದು ಕೊಡಬೇಕು. ಮತ್ತು ಪ್ರಾಯಶ್ಚಿತ್ತಕ್ಕಾಗಿ ತಂದ ಟಗರಿನಿಂದ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರಕ ಯಜ್ಞ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಾಯಶ್ಚಿತ್ತ ಯಜ್ಞ. ನಾವು ಮಾಡಿದ ಪಾಪಗಳಿಗಾಗಿ, ನಾವು ತಿಳಿಯದೆ ಮಾಡಿದ ಪಾಪಗಳಿಗೆ, ಅಜಾಗ್ರತೆಯಿಂದ ಮಾಡಿದ ಪಾಪಗಳಿಗಾಗಿಯೂ ಕೂಡ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಪರಿಪೂರ್ಣವಾಗಿ ಸಮರ್ಪಿಸಿಕೊಟ್ಟಿದ್ದಾನೆ. ಅದನ್ನು ಪಾಪವನ್ನೇ ಮಾಡದವನು. ಅದು ಒಬ್ಬ ತಂದೆ ತನ್ನ ಮಗನಿಗಾಗಿ ಕಷ್ಟಪಡುವಂತೆ. ಸಾಧಾರಣವಾಗಿ ನಾವು ನೋಡ್ತೇವೆ, ಮನೆಗಳಲ್ಲಿ ಯಾವುದಾದ್ರೂ ತಂದೆ ಮಗನನ್ನು ಹೊಡಿಬೇಕಾದ್ರೆ ಮಧ್ಯಕ್ಕೆ ತಾಯಿ ಬರ್ತಾಳೆ. ತಾಯಿ ಬಂದು ಆಕೆ ಆ ಏಟನ್ನು ತಾನು ತೆಗೆದುಕೊಳ್ತಾಳೆ. ಹೊಡಿಬೇಡ್ರಿ ಅಂತ ಹೇಳಿ ಮಧ್ಯೆ ಬರ್ತಾಳೆ. ಸೊ ಪ್ರಿಯರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ಯೇಸು ಕ್ರಿಸ್ತನು ಸಹ ತಾಯಿಯಂತೆ ಮಧ್ಯ ಪ್ರವೇಶ ಮಾಡಿ ನಮ್ಮ ಮೇಲೆ ಬೀಳಬೇಕಾದ ಏಟನ್ನೆಲ್ಲ ಆತನು ತೆಗೆದುಕೊಂಡಿದ್ದಾನೆ. ನಮ್ಮ ಮೇಲೆ ಬರಬೇಕಾದ ಕೋಪವನ್ನೆಲ್ಲ ಆತನು ತೆಗೆದುಕೊಂಡಿದ್ದಾನೆ. ನಾವು ಪ್ರಾಯಶ್ಚಿತ್ತ ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು, ಬದಲಾಗಿ ಆತನು ಸಮರ್ಪಿಸಿದ್ದಾನೆ. ಇದರ ಮೂಲಕವಾಗಿ ನಾವು ತಿಳ್ಕೊಳ್ಳುವಂಥ ವಿಷಯ, ಯೇಸು ನಮಗಾಗಿ 5 ರೀತಿಯಾದ ಯಜ್ಞಗಳನ್ನು ಆತನು ಶಿಲುಬೆಯ ಮೂಲಕ ಸಲ್ಲಿಸಿ ಬಿಟ್ಟಿದ್ದಾನೆ. ಸೊ ಇದರಿಂದ ನಾವು ಇದ್ರ ಮೂಲಕ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ನಾವೀಗ ನೀತಿವಂತರಾಗಿದ್ದೇವೆ. ನಾವು ಪಾಪಿಗಳಲ್ಲ, ನಾವು ನಿರ್ದೋಷಿಗಳು, ನಾವು ಪರಿಶುದ್ಧರು, ನಾವು ದೇವರ ಮಕ್ಕಳು, ನಾವು ದೇವರಿಂದ ಸ್ವೀಕರಿಸಲ್ಪಟ್ಟವರು, ದೇವರ ಜೊತೆಗೆ ನಾವು ಸಮಾಧಾನವುಳ್ಳವರು. ನಾವೀಗ ಶತ್ರುಗಳಲ್ಲ, ನಾವೀಗ ದೋಷಿಗಳಲ್ಲ, ನಾವು ಪಾಪಿಗಳಲ್ಲ, ನಾವು ಶಾಪಗ್ರಸ್ತರಲ್ಲ. ನಾವು ಆತನ ಮಕ್ಕಳಾಗಿದ್ದೇವೆ, ಆತನೊಂದಿಗೆ ಬಾಧ್ಯರಾಗಿದ್ದೇವೆ. ನಾವು ಆತನಿರ್ತಕ್ಕಂಥ ಸ್ಥಳದ ಒಳಗೆ ಹೋಗುವುದಕ್ಕೆ ಪ್ರವೇಶ ತೆರೆಯಲ್ಪಟ್ಟವರಾಗಿದ್ದೇವೆ. ದೇವರ ಆ ಒಂದು ಸಿಂಹಾಸನ ಇರ್ತಕ್ಕಂಥ ಕೃಪಾ ಸಿಂಹಾಸನದ ಬಳಿಗೆ ಹೋಗುವುದಕ್ಕೆ ನಾವು ಸಿದ್ಧರಾಗಿರುವ ಜನರಾಗಿದ್ದೇವೆ. ಕ್ರಿಸ್ತನು ಶಿಲುಬೆಯ ಮೂಲಕವಾಗಿ ನಮಗೆ ಮಾರ್ಗವನ್ನು ತೆರೆದು ಬಿಟ್ಟಿದ್ದಾನೆ. ನಾವಾಗಿರೋದ್ರಿಂದ ನೇರವಾಗಿ ಆತನಿರ್ತಕ್ಕಂಥ ಸ್ಥಳಕ್ಕೆ ಹೋಗಬಹುದಲ್ಲ. ಅದನ್ನೇ ನಾವು ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಅದನ್ನು ಕಾಣ್ತೇವೆ. ನಾವು ತೆಗೆದುಕೊಳ್ಳೋಣ ಇಬ್ರಿಯ 4:16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಸೊ ಇಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತೇವೆ, ನಾವು ಧೈರ್ಯವಾಗಿ ಕೃಪಾಸನದ ಮುಂದೆ ಹೋಗುವುದಕ್ಕೆ ನಮಗೆ ಈಗ ಅಧಿಕಾರವಿದೆ. ನಮಗೆ ಬಾಗಿಲು ತೆರೆಯಲ್ಪಟ್ಟಿದೆ. ಆತನ ಶರೀರದ ಮೂಲಕ ಬಾಗಿಲು ತೆರೆಯಲ್ಪಟ್ಟಿದೆ. ಆತನ ರಕ್ತದ ಮೂಲಕ ನಮಗೆ ಬಾಗಿಲು ತೆರೆಯಲ್ಪಟ್ಟಿದೆ. ಆತನ ಶಿಲುಬೆಯ ಮೂಲಕ ನಮಗೆ ಬಾಗಿಲು ತೆರೆಯಲ್ಪಟ್ಟಿದೆ. ಇನ್ನೊಂದು ವಚನ ನಾವು ನೋಡೋದಾದ್ರೆ, ಅನೇಕ ವಚನಗಳು ಈ ರೀತಿಯಲ್ಲಿ ನಮಗೆ ಮಾತಾಡ್ತದೆ. ಆತನ ಶರೀರದ ಮೂಲಕ, ಆತನ ರಕ್ತದ ಮೂಲಕ, ಆತನಿಂದಲೇ ನಮಗೆ ಈ ಬಾಗಿಲು ತೆರೆಯಲ್ಪಡ್ತು. ನಾವು ತಂದೆ ಮುಂದೆ ಹೋಗುವುದಕ್ಕೆ ಧೈರ್ಯವಾಯಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಬಹುದು 6ನೇ ಅಧ್ಯಾಯ 8-14. ಯಾರಾದರೂ ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಸೊ ಪ್ರಿಯರಲ್ಲಿ ತಿಳ್ಕೊಳ್ಳೋ ಪ್ರಕಾರವಾಗಿ, ನಾವು ಭಯದಲ್ಲಿ ಬೀಳೋ ಹಾಗೆ ನಾವು ದಾಸನ ರೂಪದವರಲ್ಲ. ಈಗ ನಾವು ಆತನ ಪ್ರಜೆಗಳೆಲ್ಲ, ಬದಲಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ರಕ್ತದ ಮೂಲಕ, ಶಿಲುಬೆಯ ಮರಣದ ಮೂಲಕವಾಗಿ ಆತನು ಸರ್ವಾಂಗ ಹೋಮ ಬಲಿಯಾದನು, ಧಾನ್ಯ ನೈವೇದ್ಯವಾದನು. ಆತನು ನಮಗೋಸ್ಕರವಾಗಿ ಒಂದು ಧಾನ್ಯ ನೈವೇದ್ಯವಾದನು.
ಸರ್ವಾಂಗ ಹೋಮ ಬಲಿಯಾದನು, ಆತ ಸಮಾಧಾನಕ ಯಜ್ಞವಾದನು, ಆತ ನಮಗಾಗಿ ದೋಷ ಪರಿಹಾರಕ ಯಜ್ಞವಾದನು, ಆತ ನಮಗಾಗಿ ಆ ಒಂದು ಪ್ರಾಯಶ್ಚಿತ ಬಲಿಯಾಗಿ ಆತನು ತನ್ನನ್ನು ಸಮರ್ಪಿಸಿಕೊಟ್ಟಿದ್ದಾನಲ್ಲ. ಆಗಿರುವುದರಿಂದಾಗಿ ನಾವು ಆತನ ಮುಂದೆ ಧೈರ್ಯವಾಗಿ ಹೋಗಬಹುದು. ಆತನಿರ್ತಕ್ಕಂಥ ಸ್ಥಳಕ್ಕೆ, ಆತನ ಸನ್ನಿಧಿಗೆ ನಾವು ಹೋಗಬಹುದಾಗಿದೆ. ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡೋಣವ. ಕರ್ತನು ಕೊಟ್ಟ ಈ ಒಂದು ದೊಡ್ಡ ಸೌಭಾಗ್ಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣವ. ಕರ್ತನೇ ಸ್ತೋತ್ರ ಅಪ್ಪ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಮಗೆ ತಂದೆಯ ಮುಂದೆ ಹೋಗುವುದಕ್ಕೆ ಮಕ್ಕಳ ಭಾವವನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ. ನಮ್ಮ ಪಾಪಕ್ಕಾಗಿ, ನಮ್ಮ ದೋಷಕ್ಕಾಗಿ ನೀನು ಶಿಲುಬೆಯಲ್ಲಿ ಬಲಿಯಾದದಕ್ಕಾಗಿ ಸ್ತೋತ್ರ. ದೋಷಿಯಂತೆ ಕರ್ತನೆ ಅಪ್ಪ, ನಿರ್ದೋಷ ದೋಷ ಪರಿಹಾರಕ ಬಲಿಯನ್ನು ಸಮರ್ಪಿಸುವ ಪ್ರಕಾರದಲ್ಲಿಯೇ ಅಪ್ಪ ನಿನ್ನ ಮಾಂಸವು ಕರ್ತನೆಯ ಒಂದು ಸ್ವಾಮಿ ಯಾವ ರೀತಿಯಲ್ಲಿ ದೇವಾಲಯದಿಂದ ಹೊರಗೆ ಬೂದಿ ಸುರಿಯುವ ಜಾಗದಲ್ಲಿ ಅದನ್ನು ಸುಡಬೇಕೆಂಬುದಾಗಿ ಹೇಳಲ್ಪಟ್ಟ ಪ್ರಕಾರ, ಕಟ್ಟಿಗೆಯ ಮೇಲಿಟ್ಟು ಸುಡಬೇಕೆಂಬ ಪ್ರಕಾರವಾಗಿ ಕರ್ತನೆ ಅಪ್ಪ ನಿನ್ನ ದೇಹವೂ ಕೂಡ ದೋಷಿಗಳು ಕರ್ತನೆ ಬಲಿಯಾಗುವ ಜಾಗದಲ್ಲಿ ಶಿಲುಬೆಯ ಮೇಲೆ ಬಲಿಯಾದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ನಾವು ಸಲ್ಲಿಸಬೇಕಾದ ಕ್ರಯವನ್ನ, ಪ್ರಾಯಶ್ಚಿತ್ತ ಬಲಿಯನ್ನ ನೀನು ನಿನ್ನ ಶರೀರದ ಮೂಲಕವಾಗಿ ಕರ್ತನೆ ಸಲ್ಲಿಸಿದಿ. 5ರಷ್ಟು ಸಲ್ಲಿಸಿದಪ್ಪ. ನಮಗೆ ನಾವು ಸಲ್ಲಿಸುವ ಮಟ್ಟದಲ್ಲಿ ನೀನು ಸಲ್ಲಿಸಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಅಪ್ಪ. ಕರ್ತನೆ ನಿನಗೆ ಸ್ತೋತ್ರ. ಅಜಾಗ್ರತೆಯಿಂದ ನಾವು ಮಾಡಿದ ಪಾಪಗಳಿಗಾಗಿ ನೀನು ಬಲಿಯಾದೆಯಲ್ಲ. ನಾವು ದೋಷಿಗಳಾಗಿ ಮಾಡಿದ ಪಾಪಗಳಿಗಾಗಿ ನೀನು ಬಲಿಯಾದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇದರ ಮೂಲಕ ನಮಗೆ ತಂದೆಯ ಮುಂದೆ ಅಪ್ಪ ಮಾರ್ಗವನ್ನು ಸಿದ್ಧಪಡಿಸ್ತಲ್ಲ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇದರ ಮೂಲಕ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಇದನ್ನು ಕೇಳುವ ಪ್ರತಿಯೊಬ್ಬೊಬ್ಬರ ಜೀವಿತವು ಮಾರ್ಪಾಡು ಹೊಂದಲಿ ಸ್ವಾಮಿ. ದೇವರ ಬಳಿಗೆ ಅವರು ಸೆಳೆಯಲ್ಪಡಲಿ. ಇನ್ನೂ ಐಕ್ಯವಾಗಿ ನಿನ್ನನ್ನು ಅಪ್ಪ ಅವರು ಹುಡುಕುವವರಾಗಲಿ. ಇದರಿಂದ ಐಕ್ಯತೆಯನ್ನು ಹೊಂದಿಕೊಳ್ಳಲಿ, ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲಿ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವವರಾಗಲಿ ಕರ್ತನೆ. ಹಾಗೆ ನೀವು ಮಾಡುವ ದೇವರಾಗಿದ್ದೀರಿ. ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಸಾಧ್ಯ ಆದಷ್ಟು ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿರಿ, ಮತ್ತೊಬ್ಬರು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸಾಧ್ಯ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅನೇಕ ನೋಟಿಫಿಕೇಶನ್ ನಿಮ್ಗಳಿಗೆ ಸಿಗ್ತದೆ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.